ರಾಜಕೀಯ ಇತಿಹಾಸದಲ್ಲಿ ಭಾರತದ ಎಲ್ಲ ರಾಜ್ಯಗಳಲ್ಲಿ ಕೂಡ ಬದಲಾವಣೆ ಆಗುವಂಥ ಸಂದರ್ಭದಲ್ಲಿ ಕೇರಳದಲ್ಲಿರುವಂಥ ಎಡ ಮತ್ತು ಬಲ ಒಕ್ಕೂಟಗಳ ಚಿಂತನೆ ಕೇರಳದಲ್ಲಿ ಯಾವತ್ತೂ ಕೂಡ ಬದಲಾಗುವುದಿಲ್ಲ. ಭಾರತೀಯ ಜನತಾ ಪಾರ್ಟಿಗೆ ಇಲ್ಲಿ ಅಸ್ತಿತ್ವ ಇಲ್ಲ ಎಂಬ ಚಿಂತನೆ ಇತ್ತು, ಆ ರೀತಿಯ ಸಂದೇಶವನ್ನು ಕೊಡ್ತಾ ಇತ್ತು. ಆದರೆ ಆ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಎಂಬುದಕ್ಕೆ ಸಾಕ್ಷಿ ಯಾವುದೆಂದರೆ, ಕಳೆದ ಗ್ರಾಮ ಪಂಚಾಯತ್ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಇದುವರೆಗೆ ತಿರುವನಂತಪುರವನ್ನು ಬದಲಿಸಿ ತಿರುವನಂತಪುರ ಕಾರ್ಪೊರೇಷನನ್ನು ಎಡರಂಗವು ಬಲರಂಗವು ಆಳ್ತಾ ಇದ್ದಲ್ಲಿ ಈ ಸಲ ಮತದಾರರು ಅವರ ಆ ಆಡಳಿತವನ್ನು ಕಿತ್ತೊಗೆದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಧಿಕಾರಕ್ಕೆ ಬರುವ ರೀತಿಯಲ್ಲಿ ಮಾಡಿದ್ದಾರೆ. ನಮ್ಮ ನೆಚ್ಚಿನ ದೇಶದ ಪ್ರಧಾನಮಂತ್ರಿಯವರು ಬಂದು ರಾಜಧಾನಿಯಲ್ಲಿ ಇಳಿಯುವಂಥ ಸಂದರ್ಭದಲ್ಲಿ ಅವರನ್ನು ಸ್ವಾಗತಿಸಲಿಕ್ಕಿರುವಂಥ ಪ್ರಥಮ ಪ್ರಜೆಯಾಗಿ ಇವತ್ತು BJPಯ ಮೇಯರ್ ವಿಮಾನ ನಿಲ್ದಾಣಕ್ಕೆ ಹೋಗುವಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ. ಆಗಿದ ಕಾರಣ ಬದಲಾಗಿ ಆಗುತ್ತದೆ. ಈ ಚುನಾವಣೆಯ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಎಂಬುದಕ್ಕೆ ಸಾಕ್ಷಿ ಯಾವುದೆಂದರೆ, ಇವತ್ತು ನಮ್ಮ ನೆಚ್ಚಿನ ಅಭ್ಯರ್ಥಿಯಾಗಿರುವಂಥ ಅಶ್ವಿನಿಯವರು ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಬಂದಿರುವಂಥ ಜನಸಾಗರ, ಒಂದು ವೇಳೆ ಕಾಸರಗೋಡಲ್ಲ ಕೇರಳದ ಚರಿತ್ರೆಯಲ್ಲಿ ಈ ರೀತಿ ಒಬ್ಬ ಅಭ್ಯರ್ಥಿ ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಈ ರೀತಿ ಜನ ಬಂದದ್ದು ಚರಿತ್ರೆಯಲ್ಲಿ ಇಲ್ಲ. ಅದರ ಸೂಚನೆ ಏನೆಂದರೆ ಇಲ್ಲಿಯೂ ಕೂಡ ಬದಲಾಗ್ತದೆ. ಅದೇ ರೀತಿ ಸನ್ಮಾನ್ಯ ಸುರೇಂದ್ರನ್ಜಿ ಅವರು ಸೋಲಿಕ್ಕೆ ಕಾರಣ ಏನು ಎಂಬುದನ್ನು ಈಗ UDFನ ಅಭ್ಯರ್ಥಿಯಾಗಿರುವಂಥ ಕಲ್ಲಟ್ರೆ ಮಾಹಿನಾಜಿ ಅವರು ಹೇಳಿದ್ದಾರೆ. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸಲಿಕ್ಕೋಸ್ಕರವಾಗಿ ಎಡ ಮತ್ತು ಬಲರಂಗಗಳು ಒಪ್ಪಂದದ ರಾಜಕೀಯ ಮಾಡುವ ಕಾರಣ BJP ಸೋಲುವುದು ಎಂಬುದನ್ನು ಅವರೇ ಹೇಳಿದ್ದಾರೆ. ಅದು ಸತ್ಯವೂ ಕೂಡ. ಆದರೆ ಈ ನಾಟಕ ಯಾವುದೂ ಕೂಡ ಈ ಸಲ ನಡೆಯುವುದಿಲ್ಲ. ಈ ಸಲ ಏನಿದ್ರೂ ಕೂಡ ಮಂಜೇಶ್ವರ ಮತ್ತು ಕಾಸರಗೋಡಿನಲ್ಲಿ ಮಂಜೇಶ್ವರದಿಂದ ಸುರೇಂದ್ರನ್ರು ಮತ್ತು ಕಾಸರಗೋಡಿನಿಂದ ಅಶ್ವಿನಿ ML ಅವರು ಗೆದ್ದೇ ಗೆಲ್ತಾರೆ ಎಂಬುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಯಾಕೆಂದರೆ ಆ ರೀತಿಯ ಪರಿವರ್ತನೆ ಕಾಣ್ತಾ ಇದೆ. ಇವರು ಯಾವುದ್ಯಾವುದೋ ವಿಷಬೀಜಗಳನ್ನು ಮತೀಯವಾಗಿರತಕ್ಕಂಥ ವಿಷಬೀಜಗಳನ್ನು ತನ್ಮೂಲಕವಾಗಿ ಆ ಮತವನ್ನು ಪಡೆಯುತ್ತಿದ್ದಂಥ ಈ ಪಕ್ಷಗಳಿಗೆ ಇನ್ನು ಭವಿಷ್ಯತ್ತಿಲ್ಲ ಎಂಬ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಅವರಿಗೆ ಸಮಾಜದ ಎದುರಿಡಲಿಕ್ಕೆ ಬೇರೆ ಯಾವುದೇ ರೀತಿಯ ಚಾಕ್ಲೇಟ್ ಇಲ್ಲ ಅವರ ಕೈಯಲ್ಲಿ. ಆದ ಕಾರಣ ಅವರು ಸೋಲನ್ನೇ ಒಪ್ಪಿಕೊಳ್ಬೇಕಷ್ಟೇ. ಖಂಡಿತ ಇಬ್ಬರು ಕೂಡ ಗೆದ್ದುಕೊಳ್ತಾರೆ. ಕೇರಳದ ರಾಜಕೀಯ ಚರಿತ್ರೆಯಲ್ಲಿ ಮುಂಬರುವ ಮತ್ತು ವಿಧಾನಸಭೆಯಲ್ಲಿ ಆಡಳಿತ ನಡೆಸಬೇಕಾದ್ದು ಯಾರು ಎಂಬುದನ್ನು ತೀರ್ಮಾನ ಮಾಡುವುದು ಭಾರತೀಯ ಜನತಾ ಪಾರ್ಟಿ ಎಂಬುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ.